ಬನ್ನೇರುಘಟ್ಟ ಫಾಲ್ಸ್ ಇದು ನಮ್ಮ ಒಂದು ದೂರದರ್ಶನ ಬರ್ತದೆ. ಜಸ್ಟ್ ಲೈಕ್ ಸರ್, ಅದು ಮಿನಿಮಮ್ 2 hectares ಆಫ್ ಏರಿಯಾ ಆ್ಯಂಡ್ 50 trees per hectare ಇದೆ. ಸೊ 100 trees ಮಿನಿಮಮ್ 1-2 hectares ಇದೆ. ಅದನ್ನ ಫಾರೆಸ್ಟ್ ಲೈಕ್ ಕನ್ಸಿಡರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಗಾಡಿ ಸರ್ಕಾರಿ ಲ್ಯಾಂಡ್ ಆಗಿದೆ, ಗೌರ್ಮೆಂಟ್ ಲ್ಯಾಂಡ್. ನಥಿಂಗ್ ಎನಿವೇರ್ ಏನಾಗ್ತದೆ ಸರ್, ಲ್ಯಾಂಡ್ ಎಲ್ಲ ಬೇರೆಲ್ಲ ಮಾಡ್ತಾ ಇದ್ದಾರೆ ಅಂತ ಏನು ತೋರಿಲ್ಲ. ರೈಲ್ವೆ ಟ್ರ್ಯಾಕ್ ರೇಲ್ಸ್ ಇದೆಯಲ್ಲ, ಚಿಕ್ಕಪ್ಪ ಇಲ್ಲ ಈಗೇನೋ ಐ ವಾಸ್ ಟೋಲ್ಡ್ ಫಾರ್ ಎವ್ರಿ 1 kilometer ಇಟ್ ಕಾಸ್ಟ್ 1.6 crore ಅಂತ. ಮೊಬೈಲ್ ನಾನು ಇಷ್ಟು ಕಂಡ್ರೆ ಹೇಳಿದೆ, ನಾನು ಈಗ ಸ್ಟೇಟ್ ಕೊಡಿ ಅಂತ ಇದು ಬನ್ನೇರುಘಟ್ಟ, ಕನಕಪುರ, ಸಾತನೂರು ಮತ್ತು ಚನ್ನಪಟ್ಟಣ ಅಂದರೆ ಅರಣ್ಯಕ್ಕೆ ಸಮೀಪ ಇರತಕ್ಕಂಥ ಈ ಪ್ರದೇಶಗಳಲ್ಲಿ ಏನಾಗಿದೆ, ಆನೆಗಳ ಹಾವಳಿ ಜಾಸ್ತಿ ಆಗಿದೆ. ಸೊ ಅದರಿಂದ ಇವತ್ತು ನಾವು ಇಲ್ಲಿ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಆ ಜಾಗಕ್ಕೂ ಹೋಗಿ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಅಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸುಮಾರು ಕಳೆದ 1 ವರ್ಷ 2 ವರ್ಷದಲ್ಲಿ 6-7 ಸಾವುಗಳು ಆಗಿದೆ ಮತ್ತು ಈ ಬೆಳೆ ಕೂಡ ನಾಶ ಆಗಿದೆ. ಒಂದು ಮಾಹಿತಿ ಪ್ರಕಾರ, ಅರಣ್ಯ ಇಲಾಖೆ ಮಾಹಿತಿ ಪ್ರಕಾರ ಕಳೆದ 5 ವರ್ಷದಲ್ಲಿ ಸುಮಾರು 17 ಕೋಟಿಯಷ್ಟು ಇದು ಕಂಪನ್ಸೇಷನ್ ಕೊಟ್ಟಿದ್ದಾರೆ. ಈ ಕಂಪನ್ಸೇಷನ್ನು ಇದರಲ್ಲಿ ಆನೆಗಳ ಈ ದಾಳಿಯಲ್ಲಿ ಸತ್ತಂಥವರಿಗೆ, ಸಾವನ್ನಪ್ಪಿದವರಿಗೆ ಮತ್ತು ಬೆಳೆ ನಾಶ ಆದವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇವಾಗ ಬನ್ನೇರುಘಟ್ಟದಿಂದ ಹಿಡಿದು ಇದು ಚನ್ನಪಟ್ಟಣ ಬಾರ್ಡರ್ ಏನಿದೆ, ಈ ಆನೆಗಳ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಸೊ ಸುಮಾರು 200 ಕಿಲೋಮೀಟರ್ ಇದೆ ಇದು ಉದ್ದ. ಈಗ ಆಗಲೇ 80 ಕಿಲೋಮೀಟ್ರಿಗೆ ಬ್ಯಾರಿಕೇಡು ಅಂದರೆ ತಡೆಗೋಡೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದಾರೆ. ಈ ತಡೆಗೋಡೆ ಯಾವುದು ಬ್ಯಾರಿಕೇಡ್ ಮಾಡೋಂಥದ್ದು ಅಂದರೆ ಒಂದು ಶಾಶ್ವತವಾದಂಥ ಈ ಬ್ಯಾರಿಕೇಡ್ ಅಂದರೆ ಏನಪ್ಪ ಅಂದರೆ, ಈ ರೈಲ್ವೆ ಹಳಿ ಇರುತ್ತಲ್ಲ, ರೈಲ್ವೆ ಕಂಬಿಗಳ ಮೂಲಕ ಅದನ್ನು ಮಾಡಿದರೆ ಆನೆಗಳು ತಡಿಬೋದು ಅಂತ. ಅದು ಸುಮಾರು 80 ಕಿಲೋಮೀಟರ್ಗಾಗಿದೆ. ಇನ್ನೂ ಕೂಡ ಸುಮಾರು 200 ಕಿಲೋಮೀಟರ್ ಆಗಬೇಕಾಗಿದೆ. ಈಗ ಏನಾಗಿದೆ, ಈಗ ನೀವು ಎಲ್ಲಿ ಅದನ್ನು ಈ ಬ್ಯಾರಿಕೇಡ್ ಹಾಕ್ತೀರಾ, ಇದನ್ನ ಉಪಯೋಗಿಸಿ ಈ ರೈಲ್ವೆ ಕಂಬಿನ, ಅದು ಬಿಟ್ಬಿಟ್ಟು ಈ ಮುಂದೆ ಖಾಲಿ ಜಾಗ ಆ ಕಡೆಗೆ ಹೋಗುತ್ತೆ, ಆನೆಗಳು ಹಂಗೆ ಮೂವ್ ಆಗ್ತಾ ಇರುತ್ತೆ. ಸೊ ಅದರಿಂದ ಇದು ಏಕಾಏಕಿ 200 ಕಿಲೋಮೀಟರ್ನೂ ಹಾಕಿದ್ರೆ ಸಂಪೂರ್ಣವಾಗಿ ಇದು ಮಾಡ್ಬೋದು. ನೋಡಿ, ಇನ್ನು ಮೊದಲು ಮಾಗಡಿನಲ್ಲಿ ಆನೆ ದಾಳಿಯಿಂದ ಡೆತ್ಸ್ ಆಗ್ತಾ ಇತ್ತು. ಈಗ ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಬಿಟ್ಬಿಡ್ತು. ಈಗ ಆನೆ ಈ ಕಡೆ ಬಂದಿದೆ. ಈಗ ಇಲ್ಲೂ ಕೂಡ ಕೋಡಹಳ್ಳಿ, ಹುಣಸನಹಳ್ಳಿ ಆ ಕಡೆ, ಗಟ್ಟೆಗುಂದ ಆ ಕಡೆ 1-2-3 ಡೆತ್ ಆಯ್ತು ಅಲ್ಲಿ. ಅಂದರೆ 1 ಕಿಲೋಮೀಟ್ರಿಗೆ ಈ ಬ್ಯಾರಿಕೇಡ್ ಹಾಕೋದಕ್ಕೆ 1,60,00,000 ಖರ್ಚಾಗುತ್ತೆ. ಸೊ ಅಲ್ಲಿಗೆ 200 ಕಿಲೋಮೀಟರ್ ಉಳಿದಿದೆ ಇನ್ನೂ. ಆದರೂ ಈಗ ಅರಣ್ಯ ಇಲಾಖೆ ಬಹಳ ಮುತುವರ್ಜಿ ವಹಿಸಿ, ಇಲ್ಲಿರತಕ್ಕಂಥ ಅರಣ್ಯ ಅಧಿಕಾರಿಗಳು ಬಹಳ ಮುತುವರ್ಜಿ ವಹಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಒಂದು 13 ಕಿಲೋಮೀಟರ್ದು ನಡೀತಾ ಇದೆ. ಈ 200 ಕಿಲೋಮೀಟರ್ ಇನ್ನು ಬಾಕಿ ಉಳಿದಿರೋ ಈ ತಡೆಗೋಡೆ ಆನೆಗಳನ್ನ ತಡಿಲಿಕ್ಕೆ ಇನ್ನು 200 ಕಿಲೋಮೀಟರ್ ಅಂದರೆ 300 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಸೊ ಅದರಿಂದ ಇದು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಅನುದಾನ ಕೊಡಬೇಕಾಗಿದೆ. ಯಾಕೆಂದರೆ ಈ ತಡೆಗೋಡೆ ಕಟ್ಟುವ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿದೆ.
ಆದರೂ ಕೂಡ ನಾನು, ಯಾಕೆಂದರೆ ಈ ಕೇಂದ್ರ ಸರ್ಕಾರದ ನಮ್ಮ ರೈಲ್ವೆ ಮಂತ್ರಿಗಳಾದಂಥ ಅಶ್ವಿನ್ ವೈಷ್ಣವ್ ಅವರು ಮತ್ತು ನಮ್ಮ ಸೋಮಣ್ಣ ಅವರು, ಅವ್ರಿಗೂ ಕೂಡ ಮನವಿ ಮಾಡಿದ್ದೇವೆ. ಏನು ಇದು ಈ ಕಂಬಿ ಕೊಡ್ತಾರಲ್ಲ, ಅದು ಒಂದು ಟನ್ನಿಗೆ 70,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ, 1 ಟನ್ಗೆ. ಅದನ್ನು 50% ಕಡಿಮೆ ಮಾಡಿ, ಆವಾಗ ಇದ್ರ ಖರ್ಚು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ. ಅದಕ್ಕೆ ನಮ್ಮ ರೈಲ್ವೆ ಸಚಿವರು ಕೂಡ ಅದಕ್ಕೆ ಒಪ್ಪಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ತಿರ್ಗಾ ಫೋನ್ ಮಾಡಿ ನಾನು ಕೇಳ್ತೀನಿ ಏನಾಯಿತು ಅದು ಇದು ಅಂತ. ನಂತರ ಹೀಗಾಗಿ ಇದ್ರ ಬಗ್ಗೆ ಒಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು, ಬಹಳ ಮುಖ್ಯವಾದದ್ದು. ಯಾಕೆಂದರೆ ಈ ಪ್ರಾಣ ಅನ್ನೋದು ಬಹಳ ಮುಖ್ಯ. ಒಂದ್ಸರಿ ಹೋದರೆ ಬರೋದಿಲ್ಲ. ಆಮೇಲೆ ರೈತರಿಗೂ ಏನಾಗಿದೆ, ಪದೇ ಪದೇ ಈ ಬೆಳೆಗಳು ನಾಶ ಆಗ್ತಾ ಇರೋದು ಅದೊಂದು ಆತಂಕ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಇಲ್ಲ ನಮ್ಮ ಅರಣ್ಯ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೇವೆ. ಅವರೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಮತ್ತು ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಈಗ ಕಾಮಗಾರಿ ಏನು ನಡೀತಾ ಇದೆ ಆ ಸ್ಥಳಕ್ಕೂ ಹೋಗ್ತಾ ಇದೆ. ಸರ್, ಈಗ ಫಲಿತಾಂಶಗಳು ಆಮೇಲೆ ಏನು ಹೇಳಿ, ಪ್ರಯತ್ನ ಅನ್ನೋದು ಒಂದು ಅದ್ಭುತವಾದಂಥ ಸಾಧನೆ. ಸೊ ಕೆಲವು ಅನುದಾನಕ್ಕೂ ಕೂಡ ನಾವು ಅರಣ್ಯ ಸಚಿವರ ಜೊತೆ ಮಾತಾಡ್ತೀವಿ. ನಮ್ಮ ರಾಜ್ಯ ಅರಣ್ಯ ಸಚಿವರು ಅವರು ಕೂಡ ಸ್ಪಂದಿಸಿದ್ದಾರೆ. ಎಲ್ಲರೂ ಪ್ರಯತ್ನ ಮಾಡಬೇಕು. ಸೊ ಪ್ರತಿಯೊಬ್ಬರು ಇವೆಲ್ಲ ಒಬ್ಬರೇ ಮಾಡೋದು ಅಂತಲ್ಲ, ಎಲ್ಲರ ಪ್ರಯತ್ನಗಳು ಮುಖ್ಯ. ಯಾವುದೇ ಒಂದು ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ಅದು ಚುನಾವಣೆ ಮುಗಿದೋಯ್ತು, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷವೇ ಹೊರತು ಈ ರೀತಿಯ ಜನರ ಕೆಲಸ, ಜನಸಾಮಾನ್ಯರ ಕೆಲಸ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಸ್ಥಳ ವೀಕ್ಷಣೆಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಮಾಡಿದ್ದಾರೆ ಸುಮಾರು, ಈಗಾಗಲೇ ಹೇಳಿದೆ ನಾನು 80 ಕಿಲೋಮೀಟರ್ ಆಗಿದೆ. ಈಗ 13 ಕಿಲೋಮೀಟರ್ ನಾವು ನಡೀತಾ ಇದೆ, ಆ ಸ್ಥಳಕ್ಕೆ ಹೋಗ್ತೀವಿ. ಬಟ್ ಈಗಾಗಲೇ ಅವರು ಹೇಳಿದ್ದಾರೆ, ಅದು ಸಚಿವರ ಜೊತೆ ಮಾತಾಡ್ತೀವಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.